ಸೇವೆಗಳು ಜರುಗಿಸಲಾಗುತ್ತಿದೆ. ಇದು ನಮ್ಮೆಲ್ಲರಿಗೂ ಚಿಕಿತ್ಸೆ ಅಂತ ಹೇಳಿದ್ರೆ ಹುಟ್ಟದಾಗಲೇ ಈ ನವಜಾತ ಶಿಶುಗಳಿಗೆ ಅದು 2 ಕಾಲು ಹೀಗೆ ಓನಾಗಿರುತ್ತೆ. ಸೊ ಅದನ್ನು ಮುಂಚೆ ಎಲ್ಲ ಆದರೆ ನಾವು ಇದರ ಜೊತೆಗೆ ಇನ್ನೂ ಕೆಲವು ಸೇವೆಗಳನ್ನು ಕೂಡ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಶೈಕ್ಷಣಿಕ ಸಭಾಂಗಣ ಸುಮಾರು 250. ಯಾವುದೇ ನಮಗೆ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಒದಗಿಸಿದಾಗ ಅಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾಮಾನ್ಯ ಜನರು ಮಧ್ಯಮ ವರ್ಗದ ಜನರು ಅದರ ಒಂದು ಲಾಭವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದನ್ನು ನಮ್ಮ ಸರ್ಕಾರ ಸಚಿವರಿಗೆ 2005 ಅಂತಕ್ಕಂಥದ್ದು ನಮ್ಮ ಒಂದು ಸಂಕಲ್ಪ ಇತ್ತು. ಈಗ ಅನೇಕ ಜಿಲ್ಲೆಗಳಲ್ಲಿ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಪ್ರತಿ ಜಿಲ್ಲೆಯಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ್ದೀವಿ. ಈಗ ಸುಮಾರು 8 ಜಿಲ್ಲೆಗಳಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಅದಲ್ಲದೆ ಪ್ರತಿ ಜಿಲ್ಲೆಯಲ್ಲಿ ಟ್ರಾಮಾ ಸೆಂಟರ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಒಂದು ಸಂಕಲ್ಪ ಮಾಡಿದ್ದೀವಿ. ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಕೇವಲ ಬೆಂಗಳೂರಲ್ಲಿ ಇತ್ತು. ಅದನ್ನು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮೈಸೂರಲ್ಲಿ ಮಾಡಿದ್ವಿ. ಈಗ ಮತ್ತೆ ಕಲಬುರಗಿಯಲ್ಲಿ ಮಾಡಿದ್ದೀವಿ ಮತ್ತು ಈ ವರ್ಷ ನಾವು ಹುಬ್ಬಳ್ಳಿಯಲ್ಲೂ ಕೂಡ ಅದನ್ನು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ನಾವು ಒಂದು ಮೈಸೂರಲ್ಲಿ ಮಾಡ್ತಾ ಇದ್ದೀವಿ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ. ಆಮೇಲೆ ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಇದೆ, ಅದ್ರ ಬ್ರಾಂಚ್ ಕಲಬುರಗಿಯಲ್ಲಿ ಮತ್ತು ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ಇವೆಲ್ಲ ಚಿಕಿತ್ಸೆಗಳನ್ನ ಸಾಮಾನ್ಯ ಜನರಿಗೆ ತಲುಪಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಸರ್ಕಾರ ಬರ್ತಕ್ಕಂಥ ಒಂದು 8-10 ವರ್ಷದಲ್ಲಿ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಸೆಕೆಂಡ್ರಿ ಟರ್ಷಿಯರಿ ಕೇರ್ ಕೊಡಬೇಕು ಅಂತಕ್ಕಂಥ ಒಂದು ಸದಾಶಯ ಇದೆ. ಇನ್ಸ್ಟಿಟ್ಯೂಷನ್ಸ್ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಬಹಳ ದೂರದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಮಕ್ಕಳಿಗೆ ಇಲ್ಲಿ ಒಳ್ಳೆ ಕರಿಯರ್ ಸಿಗಬೇಕು, ಅವರಿಗೆ ಜಾಬ್ ಅಪರ್ಚುನಿಟಿ ಸಿಗಬೇಕು ಅಂತಕ್ಕಂಥ ಒಂದು ಸದುದ್ದೇಶ ಇದೆ. ಹಾಗಾಗಿ ಇವತ್ತು ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಇಲ್ಲೇ ನಾವು ಭಾಳ ವರ್ಷಗಳಿಂದ ಒಳ್ಳೆ ಉತ್ತಮ ಕೆಲಸ ಮಾಡ್ತಾ ಇದ್ದೀವಿ. ನಾನು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ಸಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇರೆ ವಿಧಾನಸಭೆ ಶ್ರೀ ಅಮೃತ ಸರ್ಗೂ ಹಾಗೂ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ 445 450 ಬೆಡ್ಡೆಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನಾವು ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ. ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಅವರು ಇವತ್ತು ಬಂದು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ಅಂತಂದರೆ ದಕ್ಷಿಣ ಭಾರತ ದೇಶದಲ್ಲಿ ಮಕ್ಕಳಿಗೋಸ್ಕರ ಬೇಕಾದಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಅದು ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಮಕ್ಕಳಿಗೋಸ್ಕರ ಬಡ ಜನರಿಗೋಸ್ಕರ ಒಳ್ಳೆಯ ಸೇವೆ ಕೊಡಬೇಕನ್ನೋ ಉದ್ದೇಶದಿಂದ ಹೊಸ ನೂತನ ಬ್ಲಾಕು ಸೂಪರ್ ಸ್ಪೆಷಾಲಿಟಿ ಓಪನ್ ಮಾಡಿದೆ. ಇದರಿಂದ ಜನಗಳಿಗೆ ಅವರ ಗುಣಮಟ್ಟ ಸೇವೆಯನ್ನು ತೆಗೆದುಕೊಳ್ಳಲು ಅನುಕೂಲ ಆಗುತ್ತದೆ. ಈ ಒಂದು ಆಸ್ಪತ್ರೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೇ ಕೂಡ ಪಕ್ಕದ ತಮಿಳುನಾಡು, ಒರಿಸ್ಸಾ, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ ಅಲ್ಲಿಂದ ಜನಗಳು ಕೂಡ ಇಲ್ಲಿ ಬಂದು ಅವರ ಸೇವೆಯನ್ನು ತೆಗೆದುಕೊಳ್ತಾರೆ. ಇನ್ನೂ ವಿಸ್ತರಿಸಬೇಕನ್ನೋ ಕಾರಣದಿಂದ ಇಲ್ಲಿರುವ ನಮ್ಮ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಕೂಡ ಅವರಿಗೆ ಗುಣಮಟ್ಟ ಸೇವೆಯನ್ನು ನೀಡ್ತಾ ಇದ್ದಾರೆ. ಆ ಸೇವೆಯ ಉದ್ದೇಶದಿಂದ ಪ್ರತಿ ವರ್ಷ ನಮಗೆ ಇಲ್ಲಿ 2.5 ಲಕ್ಷಕ್ಕಿಂತ ಇನ್ಪೇಷೆಂಟು OPDಗೆ ಬಂದು ಹೋಗ್ತಾ ಇದ್ದಾರೆ. ಸೊ ಆ ಎಲ್ಲ ಸೇವೆಗಳನ್ನು ನಾವು ಇನ್ನೂ ಹೆಚ್ಚಿನ ಗುಣಮಟ್ಟದಿಂದ ಕೂಡ ಉದ್ದೇಶದಿಂದ ಸರ್ಕಾರವು ನೂತನವಾಗಿ ಸೂಪರ್ ಸ್ಪೆಷಾಲಿಟಿ ಬ್ಲಾಕನ್ನು ಓಪನ್ ಮಾಡಿದೆ. ಸೊ ಇದರಿಂದ ಜನಗಳು ಇದನ್ನು ಸೇವೆಯನ್ನು ಸದುಪಯೋಗಪಡಿಸ್ಕೊಳ್ಬೇಕೆಂದು ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸ್ಪೆಷಾಲಿಟಿಯಲ್ಲಿ ರೋಬೋಟಿಕ್ ಸರ್ಜರಿ ಮತ್ತು ಜೆನೆಟಿಕ್ ಸರ್ಜರಿ ಮತ್ತು ರೇರ್ ಡಿಸೀಸಸ್ಸು ಅಂತ ಒಂದು ಅಂದರೆ ಅತಿ ಸೂಕ್ಷ್ಮವಾದ ಮಕ್ಕಳಲ್ಲಿ ಕಂಡು ಬಂದಿರುವಂಥ ರೋಗಗಳನ್ನು ನಾವು ಅತಿ ಆಧುನಿಕ ಇದರಲ್ಲಿ ನಾವು ಅದನ್ನು ಗುಣಪಡಿಸುವ ಮಟ್ಟದಲ್ಲಿ ಈ ಸೂಪರ್ ಸ್ಪೆಷಾಲಿಟಿಯನ್ನು ನಾವು ಓಪನ್ ಮಾಡಿದ್ದೀವಿ. ಈ ಸೂಪರ್ ಸ್ಪೆಷಾಲಿಟಿ ಬ್ಲಾಕಿಗೆ ಏನಿದೆ, ಸರ್ಕಾರವು ಇದಕ್ಕೆ ಬೇಕಾದಂಥ ಮಾನವ ಸಂಪನ್ಮೂಲ ಮತ್ತು ಮೆಡಿಕಲ್ ಇಕ್ವಿಪ್ಮೆಂಟು ಮತ್ತು ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳನ್ನು ಸರ್ಕಾರ ಒದಗಿಸಿಕೊಟ್ಟಿದೆ. ನಾನು ಡಾಕ್ಟರ್ ಸಂಜಯ್, ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯ ನಿರ್ದೇಶಕ. ಇಂದು ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಚಿಕಿತ್ಸೆ, ಸಮಗ್ರ ಚಿಕಿತ್ಸೆಯನ್ನು ಪೀಡಿಯಾಟ್ರಿಕ್ ಬ್ಯಾಂಗ್ಳೂರಿಗೆ ಏನೇನು ಬರ್ತಾ ಇತ್ತು ಎಲ್ಲ
ಅದ ಕಾರಣಕ್ಕೋಸ್ಕರ ನಮ್ಮದು ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ನೆರೆ ರಾಜ್ಯಗಳಿಂದಲೂ ಮತ್ತು ದೂರದ ಪಶ್ಚಿಮ ಜಾರ್ಖಂಡ್, ಪಶ್ಚಿಮ ಬಂಗಾಳ ಎಲ್ಲ ಕಡೆಯಿಂದಲೂ ಕೂಡ ಮಕ್ಕಳು ಬಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮಾರ್ಚ್ 28, 2026ನೇ ತಾರೀಕಿನಂದು 450 ಹಾಸಿಗೆಗಳ ಕಟ್ಟಡದ ಲೋಕಾರ್ಪಣೆ ಶರಣ್ ಪ್ರಕಾಶ್ ಪಾಟೀಲ್ ಅವರ ಅಮೃತ ಹಸ್ತದಿಂದ ನೆರವೇರಿದ್ದು, ಇದರಲ್ಲಿ ಅನೇಕ ಗಣ್ಯರು, ಶಾಸಕರಾದ ಉದಯ್ ಗರುಡಾಚಾರ್ಯ ಅವರು, ಶಾಸಕರಾದ ಟಿ ಎಸ್ ಶರವಣ ಅವರು ಮತ್ತು ರಾಮಮೂರ್ತಿಯವರು ಮತ್ತು ಇತರ ಆಸ್ಪತ್ರೆಯ ಅನೇಕ ನಿರ್ದೇಶಕರು ಕೂಡ ಭಾಗವಹಿಸಿದ್ದು ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಸಂಸ್ಥೆಯ ಸಾಧನೆ ಏನಪ್ಪ ಅಂತಂದರೆ ಈ 450 ಹಾಸಿಗೆಗಳು ಮತ್ತು ಹಳೆಯ 450 ಹಾಸಿಗೆಗಳು ಎಲ್ಲ ಸೇರಿ ಒಟ್ಟು 950 ಹಾಸಿಗೆಗಳ ಒಂದು ಇಡೀ ನಮ್ಮ ದೇಶದಲ್ಲೇ ದೊಡ್ಡ ಮಕ್ಕಳ ಆರೈಕೆ ಸಂಸ್ಥೆಯಾಗಿ ಇದು ಹೊರಹೊಮ್ಮಿದೆ ಅಂತ ನಾವು ವಿಸ್ತೃತ ಸೇವೆ ಅಂದರೆ ಆಲ್ ಟೆರ್ಷರಿ ಸರ್ವಿಸಸ್. ಈಗ ಉದಾಹರಣೆಗೆ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ ಮಾಡ್ತಕ್ಕಂಥ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇ ತಗೊಳ್ಳಿ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟು 30 ಲಕ್ಷದಿಂದ 35 ಲಕ್ಷ ಅವರು ಚಾರ್ಜ್ ಮಾಡುವಂಥದ್ದು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ. ಈಗ ನಮ್ಮಲ್ಲಿ ಇದನ್ನು ನಾವು ಒಂದು ಫ್ಲೋರ್ನ ಇಡೀ ಫ್ಲೋರ್ನ ಅದಕ್ಕೆ ಮೀಸಲಿಟ್ಟು ಕ್ಯಾನ್ಸರು ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಎರಡನ್ನೂ ಶುರು ಮಾಡ್ತಾಯಿದ್ದೀವಿ. ಇದು ಆಯುಷ್ಮಾನ್ ಭಾರತಿನ ಅಡಿಯಲ್ಲಿ ಮತ್ತು ಅತಿ ಕಡಿಮೆ ದರದಲ್ಲಿ ನಾವು ಇದನ್ನು ಮಕ್ಕಳಿಗೆ ನಾವು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಉತ್ಕೃಷ್ಟ ಸೇವೆಗಳು ಅಂತಂದರೆ ಭ್ರೂಣದಲ್ಲೇ ಇರುವಾಗ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡುವಂಥದ್ದು, ಅತ್ಯಾಧುನಿಕ PACU, ಸರ್ಜರಿಲಿ ರೋಬೋಟಿಕ್ ಸರ್ಜರಿ, ಟ್ರಾನ್ಸ್ಪ್ಲಾಂಟ್ ಸರ್ವಿಸಸ್ ಇರ್ತಕ್ಕಂಥ ಅದನ್ನು ಶುರು ಮಾಡ್ತಾ ಇದ್ದೀವಿ. ಆ ಸೇವೆಗಳು ಕೂಡ ಲೋಕಾರ್ಪಣೆಗೊಂಡಿದೆ. ಅದೇ ನರ ವಿಕಸನ ಕೇಂದ್ರ, ನ್ಯೂರೋ ಡೆವಲಪ್ಮೆಂಟಲ್ ಸೆಂಟರ್ ಅಂತ ಹೇಳ್ತೀವಿ, ಮತ್ತು ನ್ಯೂಟ್ರಿಷನಲ್ ರಿಹ್ಯಾಬಿಲಿಟೇಷನ್ ಸೆಂಟರ್, ಪೌಷ್ಟಿಕ ಪರಿಚೇತನ ಕೇಂದ್ರ. ನಮ್ಮ ಸಮಾಜದ ಕಟ್ಟಕಡೆಯ ಮನುಷ್ಯರಿಗೂ ಕೂಡ ಅತಿ ಕಡಿಮೆ ದರದಲ್ಲಿ ಅಥವಾ ಸ್ಕೀಮಲ್ಲಿ ಏನಾದ್ರು ಬಂತಂದರೆ ಉಚಿತವಾಗಿ ಕೂಡ ಸಿಗ್ತಕ್ಕಂಥ ರೋಬೋಟಲ್ಲೂ ಮಾಡ್ಬೋದು. ಮೈನಸ್ ಸರ್ಜರೀಸು, ಈಗ ಯಾವುದೋ ಒಂದು ಟ್ಯೂಮರ್ ರಿಸೆಕ್ಷನ್ ಅಂತ ಇರುತ್ತೆ. ಆ ಟ್ಯೂಮರ್ ರಿಸೆಕ್ಷನ್ ಮಾಡಬೇಕಾದ್ರೆ ಈಗ ಮ್ಯಾನ್ಯಲಿ ಒಂದು ಸ್ವಲ್ಪ ಸಬ್ಜೆಕ್ಟು ಮಂತ್ರಿಗಳು ಏನು ಹೇಳಿದ್ರೆ ಗುಲ್ಬರ್ಗದಲ್ಲಿ ಈಗಾಗಲೇ ನಾವು ಕೆಲಸ ಶುರು ಮಾಡಿದ್ದೀವಿ ಅಂತ. ಅಲ್ಲಿಗೆ ನಾವೇ ಒಂದು 150 ಬೆಡ್ ಇಂದಿರಾ ಗಾಂಧಿ ಹಾಸ್ಪಿಟಲ್ ಬ್ರ್ಯಾಂಚ್ಗೆ ಒಂದು ಪ್ರಪೋಸಲ್ ತಯಾರು ಮಾಡಿ ಕೊಟ್ಟಿದ್ವಿ. ಬಜೆಟಲ್ಲಿ ಅಪ್ರೂವಲ್ ಆಗಿ ಅದು ಶುರು ಆಯಿತು. ಹುಬ್ಬಳ್ಳಿ ಇರ್ಬೋದು ಅಥವಾ ಗುಲ್ಬರ್ಗ ಇರ್ಬೋದು ಅಥವಾ ಬೆಂಗಳೂರು ಇರ್ಬೋದು ಅಥವಾ ಮೈಸೂರು ಇರ್ಬೋದು, ಇಂಥ ಸರ್ಕಾರಿ ಆದೇಶದ ಪ್ರಕಾರ ಸ್ಯಾಂಕ್ಷನ್ ಆಗಿದೆ. ಇಲ್ಲಿ ಒಂದು 250 ನರ್ಸ್ಗಳನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ, ಹಾಗೆ ಒಂದು 60 ಜನ ವೈದ್ಯರನ್ನು ಕೊಟ್ಟಿದ್ದಾರೆ, ಮತ್ತು ಬೇರೆ ತಾಂತ್ರಿಕ ಪ್ರಯೋಗಶಾಲೆ ಸಿಬ್ಬಂದಿಗಳು ಅವರನ್ನೆಲ್ಲರೂ ಕೊಟ್ಟಿದ್ದಾರೆ. ಸೊ ಇನ್ನೂ ಹೆಚ್ಚಿನ ವಿಷಯ ಏನು ಬೇಕಿದ್ರು ನಮಗೆ ನೀವು ಪ್ರಸ್ತಾವನೆ